हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् हिरमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये ಗುರುಮಹಾಶೀರ್ಷಾಪಾಹಿ ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯ ಉಪನಿಷತ್ ಸಾರಭೂತವಾಗಿದೆ. 180 ಗಜ್ಜೆಮಾಲೆಗಳು. ನಾವು 82ರಿಂದ 97ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ ಎಂದು ನಿನ್ನೆ ವಿಸ್ತಾರವಾಗಿ ನೋಡಿದ್ದೇವೆ. ಮತ್ತು ವರದರು ಎಂದರೆ ಮುಕ್ತಿಯೋಗ್ಯ ಜೀವರು ಎಂದರ್ಥ. ಮುಕ್ತಿಯೋಗ್ಯ ಜೀವರ ಸಾಧನ ಕ್ರಮವನ್ನು ಉಪಾಸನವಾಗಿ ನಾವು ಚಿಂತಿಸುತ್ತಿದ್ದೆವು. ಜೀವನ ಪ್ರಕರಣದಲ್ಲಿ ಭಗವಂತನ ಆರಾಧನೆ ಎಂದರೆ ಅದು ಬಿಂಬ ಉಪಾಸನೆ. ಬಿಂಬ ಅಂದರೆ ಯಾರು ಎಂಬುದರ ಸ್ಪಷ್ಟ ಪರಿಚಯ ನಮಗಾಗಬೇಕು. ಆದ್ದರಿಂದ ಶ್ರೀಮದ್ ಐತರೇಯ ಭಾಷ್ಯ, ಐತರೇಯ ಉಪನಿಷತ್ತು ಅದನ್ನು ಸ್ಪಷ್ಟಪಡಿಸುತ್ತಿದೆ. ಉಪಾಸನೆ ಎಂಬುದು ಏನಿದೆ ಅದು ಎಲ್ಲರಿಗೂ ಸಿಲುಕುವುದೇ ಇಲ್ಲ. ನಾವು ಭಗವಂತನನ್ನು ಅನೇಕ ವಿಧವಾಗಿ ಹೇಳುತ್ತೇವೆ. ಆದರೆ ನಮಗೆ ಅನುಸಂಧಾನಕ್ಕೆ ಬಾರದೆ ಹೋದರೆ ಪ್ರಯೋಜನವಾಗುವುದಿಲ್ಲ ಎಂಬ ಸ್ಪಷ್ಟವಾದ ಮಾತು ಐತರೇಯ ಉಪನಿಷತ್ತಿನಲ್ಲಿದೆ. ಯೋಗ್ಯಸ್ಯ ಉಪಾಸಯಾಃ ಪೃಥಿವ್ಯಾ ಅಗ್ನಿಪದಸ್ಯೇ ಯೋಗ್ಯಾತೆ ವೈ ಮುಖ್ಯತೆಯಾಃ ತದನ್ಯೇ ಯತ್ರ ತೌ ಸ್ಥಿತೌ ತತ್ರ ಚತುರ್ಥುಃ ಸಮರ್ಥಾಃ ಸ್ಯುಃ ಮುಕ್ತಿಃ ಪ್ರಾಪ್ತೇ ಯಥೇಚ್ಛಯಾ ಕದಾಚಿತ್ ಉಪಾಸನೇತು ತಾವತ್ ತೇಷಾಂ ಚ ಯೋಗ್ಯತಾ. ಯಾವ್ಯಾವ ಜೀವರಿಗೆ ಯಾವ ಯೋಗ್ಯತೆ ಇದೆಯೋ, ಅಮುಕ್ತಾವಸ್ಥೆಯಲ್ಲಿ ಯಾವ ಯೋಗ್ಯತೆ ಪ್ರಕಟವಾಗಿಲ್ಲವೋ ಅಂತಹ ಉಪಾಸನೆಯನ್ನು ಆ ಜೀವರು ಭಗವಂತ ಅಧಿಷ್ಠಾನದಲ್ಲಿ ಮಾಡಿಸುತ್ತಾನೆ. ಮಾಡಿಸುವುದರಿಂದ ಆ ಪದವನ್ನು ಅನುಗ್ರಹಿಸುತ್ತಾನೆ ಎಂಬುದು ಮುಖ್ಯವಾದ ಪ್ರಮೇಯ. ಪೃಥ್ವಿ, ಅಗ್ನಿ ಇಂತಹ ಪದವಿಗಳಿಗೆ ಬರಲು ಅರ್ಹರಾದವರೇ ಈ ಉಪಾಸನೆ ಮಾಡಲು ಮುಖ್ಯವಾಗಿ ಅರ್ಹರು. ಬೇರೆಯವರು ಸ್ವಲ್ಪ ಕಾಲವೇ ಉಪಾಸನೆ ಮಾಡಿ ಮುಕ್ತಿ ಹೊಂದಿ ಪೃಥ್ವಿ ಅಗ್ನಿಗಳು ಇರುವಲ್ಲಿ ತಾವು ಯಥೇಚ್ಛವಾಗಿ ಸಂಚರಿಸಲು ಸಮರ್ಥರಾಗಬಹುದು. ಅವರಿಗೆ ಈ ಉಪಾಸನೆಯಲ್ಲಿ ಮತ್ತು ಅದರ ಫಲದಲ್ಲಿ ಅಷ್ಟೇ ಯೋಗ್ಯತೆ. ಆದ್ದರಿಂದ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದು ಅತಿ ಸ್ಪಷ್ಟವಾಗಿ ತಿಳಿಯುವ ಭಾಗ ಇದಾಗಿದೆ. ನಾವು ತಾರತಮ್ಯವನ್ನು ತಿಳಿದರೆ ಸಾಲದು, ಅದರ ಅನುಭವ ಬೇಕು ಎಂಬುದನ್ನು ಐತರೇಯ ಉಪನಿಷತ್ತಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಡ್ತಾ ಇದ್ದಾರೆ. ವೇದನಂ ಹಿ ಅಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯತಾ. ವೇದನಂ ಹಿ ಅಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯತಾ. ಏಕದೇಶವಿದೋ ಯಸ್ಮಾತ್ ಪರೋಕ್ಷ ಜ್ಞಾನಿನೋ ಅಖಿಲಾಃ ಅಪರೋಕ್ಷಂ ಭವೇದ್ಯಸ್ಮಾತ್ ನೈವ ಉಪಾಸನ್ಯ ಸಾಮೃತೆ ಕ್ವಚಿತ್. ತಸ್ಮಾದ್ ಉಪಾಸಾ ಪೂರ್ವಂ ತು ಯೋ ಅಪರೋಕ್ಷಂ ಪ್ರಪಶ್ಯತಿ ಸ ಏವ ವೇದ ನಾನ್ಯಸ್ತು ಯೋಗ್ಯಶ್ಚೈವ ಅಪರೋಕ್ಷದೃಕ್. ತಸ್ಮಾತ್
ಯೋಗ್ಯಸ್ಯ ಉಕ್ತ ಫಲಂ ಅನ್ಯೇಷಾಂ ಕಿಂಚಿದೇವ ಹಿ. ಎಲ್ಲರೂ ಪುರಾಣ ಶ್ರವಣ ಮಾಡುತ್ತಾರೆ, ವೇದ ಶ್ರವಣ ಮಾಡುತ್ತಾರೆ, ವೇದವನ್ನು ಉಚ್ಚರಿಸುತ್ತಾರೆ, ಮಂತ್ರ ಪಠನೆ ಮಾಡುತ್ತಾರೆ. ಇಷ್ಟು ಮಾಡಿದರೆ ಸಾಕ ಅಂದರೆ ಜೀವನ ಪ್ರಕರಣದಲ್ಲಿ ತಿಳಿಯಬೇಕಾದದ್ದು ಇದು ಅಂತಿಮ ಗುರಿ ಅಲ್ಲ. ಅಂತಿಮ ಗುರಿ ಯಾವುದು? ಎಲ್ಲರೂ ಅನುಭವಿಸುವುದು. ನಾವು ಅನುಭವಿಸುವುದು ಅಂದರೆ ಸುಖ ಮತ್ತು ದುಃಖವನ್ನು ಅನುಭವಿಸುವುದು ಎಲ್ಲರಿಗೂ ಪ್ರತ್ಯಕ್ಷವಾಗಿದೆ. ಅದರಂತೆ ಭಗವಂತನ ವಿಷಯವನ್ನು ತಿಳಿದು ಯಾರು ಸುಖವನ್ನು ಅನುಭವಿಸುವರೋ ಅವರು ಅನುಭವಿಸಿದರು ಎಂದರ್ಥ. ಭಗವಂತನ ಗುಣಗಳನ್ನು ತಿಳಿಯುತ್ತಾ ಅತಿ ದುರ್ಗಮ ಎನಿಸುತ್ತದೋ, ಕಠಿಣ ಎನಿಸುತ್ತದೋ, ಇದು ನಮಗೆ ಹೇಳಿದ್ದಲ್ಲ ಅಂತ ಅನಿಸುತ್ತದೋ ಅದು ಕಷ್ಟ ಅಂತ ಆಗುತ್ತದೆ. ಇಷ್ಟದಿಂದ ಕೆಲಸ ಮಾಡಿದಾಗ ಅದು ಯೋಗ್ಯತಾ ಪ್ರದರ್ಶನವೆನಿಸುತ್ತದೆ. ಆ ಇಷ್ಟದಲ್ಲೂ ಸಹ ಶತಾಂಶ ಇಷ್ಟವಿದ್ದರೆ ಮಾತ್ರ ಅದು ಪೂರ್ಣ ಅನುಭವಕ್ಕೆ ಬಂದಂತೆ ಆಗುವುದು. ಕಿಂಚಿತ್ ಅಂಶವಿದ್ದರೆ ಕಿಂಚಿತ್ ಸುಖವನ್ನು ಮಾತ್ರ ಅನುಭವಿಸುತ್ತಾರೆ. ಇದು ಆಯಾ ಜೀವರ ಸ್ವರೂಪಭೂತವಾದ ಲಕ್ಷಣ ಎಂದು ತಿಳಿಯಬೇಕು. ವಾಚೋ ವಿಭೂತಿಂ ಯೋ ವೇದ. ಮುಖದ ಮಹಿಮೆ ಯಾರು ತಿಳಿಯುತ್ತಾರೋ ಎಂದು ಹೇಳಿದ್ದರು. ತಿಳಿಯುವುದೆಂದರೆ ಮುಖ್ಯವಾಗಿ ಪ್ರತ್ಯಕ್ಷ ಕಾಣುವುದೆಂದೇ ಅರ್ಥ, ಪರೋಕ್ಷವಾಗಿ ತಿಳಿಯುವುದಲ್ಲ. ಪರೋಕ್ಷವಾಗಿ ತಿಳಿಯುವರೆಲ್ಲರೂ ಸ್ವಲ್ಪನೇ ತಿಳಿಯುತ್ತಾರೆ, ಪೂರ್ಣ ತಿಳಿಯುವುದಿಲ್ಲ. ಆದ್ದರಿಂದ ಅಪರೋಕ್ಷವಾಗಿ ತಿಳಿಯುವುದು ಆ ಶಬ್ದದ ಮುಖ್ಯಾರ್ಥವಲ್ಲ. ಅದರಿಂದ ಉಪಾಸನೆ ಇಲ್ಲದೆ ಎಲ್ಲಿಯೂ ಅಪರೋಕ್ಷ ಉಂಟಾಗದಿರುವುದರಿಂದ ಉಪಾಸನಾಪೂರ್ವಕವಾಗಿ ಯಾರು ಪ್ರತ್ಯಕ್ಷ ಕಾಣುವರೋ ಅವರೇ ಯೋ ವೇದ ಎಂದು ಉಪನಿಷತ್ತಲ್ಲಿ ಹೇಳಲ್ಪಡುತ್ತಿರುವುದು, ಬೇರೆಯವರಲ್ಲ. ಯೋಗ್ಯನಾದವನೇ ಉಪಾಸನಾಪೂರ್ವಕವಾಗಿ ಪ್ರತ್ಯಕ್ಷ ಕಾಣುವುದರಿಂದ ಯೋಗ್ಯನಾದವನಿಗೆ ಹಿಂದೆ ಹೇಳಿದ ಫಲ ಪೂರ್ಣ ಸಿಗುತ್ತದೆ. ಇತರರಿಗೆ ಸ್ವಲ್ಪವೇ ಫಲವಾಗುತ್ತದೆ ಎಂಬುದು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಯಾವುದೇ ಅಭ್ಯಾಸ ಅನುಸಂಧಾನ ಮಾಡಿದಾಗ ನಮಗೆ ಅನುಸಂಧಾನಕ್ಕೆ ಬರಬೇಕು. ಏನು ಅನುಸಂಧಾನಕ್ಕೆ ಬರಬೇಕು? ತತ್ವಾಭಿಮಾನಿಗಳ ಕಾರ್ಯಾಗಾರ ನಮ್ಮ ಶರೀರದಲ್ಲೇ ಭಗವಂತ ಮಾಡಿಸುತ್ತಾನೆ. ಇದನ್ನು ನಾವು ತಿಳಿದುಕೊಂಡರೆ ಕಣ್ಣಿನಲ್ಲಿ ಸೂರ್ಯನಿದ್ದಾನೆ ಎಂಬುದು ಸಾಕಾಗುವುದಿಲ್ಲ. ಕಣ್ಣಿನಲ್ಲಿ ಸೂರ್ಯನ ಹೇಗಿದ್ದಾನೆ ಎಂಬ ನಮ್ಮ ಅನುಭವ ಬರಬೇಕು. ಉದಾಹರಣೆಗೆ ನಮಗೆ ಕಣ್ಣನ್ನು ಮುಚ್ಚಿದಾಗ ಎಲ್ಲವೂ ಜ್ಯೋತಿರ್ಮಯವಾಗಿ ಕಾಣುತ್ತದೋ ಅಥವಾ ತಮೋಮಯವಾಗಿ ಕಾಣುತ್ತದೋ ಎಂಬುದನ್ನು ನೀವೇ ಯೋಚಿಸಿಕೊಳ್ಳಿ. ಯಾರಿಗೆ ಜ್ಯೋತಿರ್ಮಯವಾಗಿ ಕಾಣುತ್ತದೋ ಆ ಜ್ಯೋತಿ ರೂಪನಾಗಿರ್ತಕ್ಕಂಥವನು ಆ ಇಂದ್ರಿಯಾಭಿಮಾನಿ ಸೂರ್ಯದೇವರು. ಅವರ ಇರುವಿಕೆಯಿಂದ ನಮಗೆ ಜ್ಯೋತಿ ಕಾಣಿಸುತ್ತದೆ. ಆ ಜ್ಯೋತಿಯು ಸಹ ನಾವು ಕಣ್ಣು ಮುಚ್ಚಿದಾಗ ನಾವು ನೋಡತಕ್ಕಂಥದ್ದು ಏನು? ಸೂರ್ಯಮಂಡಲವನ್ನೇ ನಾವು ನೋಡುತ್ತೇವೆ. ಸೂರ್ಯಮಂಡಲವನ್ನೇ ಮತ್ತಷ್ಟು ದಿಕ್ಕಿಸಿ ನೋಡಿದಾಗ ಆ ಸೂರ್ಯಮಂಡಲವೇ ಭಗವಂತನ ಮುದ್ದಾದ ಮುಖವನ್ನಾಗಿ ಪರಿವರ್ತನೆಗೊಳ್ಳುತ್ತದೆ. ನಾವು ಭಗವಂತನ ಮುದ್ದು ಮುಖವನ್ನು ನೋಡಿದಾಗ ಏನಂತ ತಿಳಿಯಬೇಕು? ಸೂರ್ಯನೊಳಗೆ ಭಗವಂತನಿದ್ದಾನೆ ಎಂಬ ಅನುಭವ ನಮಗೆ ಬರಬೇಕು. ಇದನ್ನೇ ನಾವು ಅನುಭವ ಎನ್ನುವುದು. ಕಣ್ಣಿಗೆ ಅಭಿಮಾನಿ ಸೂರ್ಯ, ಸೂರ್ಯನೊಳಗೆ ಭಗವಂತನಿದ್ದಾನೆ ಎಂಬುದು ವಾಕ್ಯ ಉಚ್ಚಾರಣೆ ಮಾಡಿದರೆ ಸಾಲದು. ಕಣ್ಣು ಮುಚ್ಚಿದಾಗ ಸೂರ್ಯಮಂಡಲದ ತೇಜಸ್ವಿಯಾದ ಸೂರ್ಯಮಂಡಲ ಕಾಣುವುದು ಪ್ರತಿಯೊಬ್ಬರಿಗೂ. ಆ ಮಂಡಲವನ್ನು
ವಿಸ್ತರಿಸಿ ನೋಡಿ ಭಗವಂತನ ಮುಖದರ್ಶನವಾಗುವುದು. ಇದು ಅನುಭವಕ್ಕೆ ಬರತಕ್ಕಂಥ ವಿಷಯವಾಗಿದೆ. ಇನ್ನು ಯೋಗಿಗಳಿಗೆ ಆ ಮುಖದರ್ಶನವಾಗುವಾಗ ನಾವು ಪರಸ್ಪರ ಮಿತ್ರರಾಗಲಿ ನಮ್ಮ ಸಂಬಂಧಿಗಳಾಗಲಿ ಕಂಡಾಗ ನಾವೇನು ಮಾಡುತ್ತೇವೆ? ಮುಖತಃ ಮಾತಾಡುತ್ತೇವೆ, ವಿಚಾರ ವಿನಿಮಯ ಮಾಡಿಕೊಳ್ಳುತ್ತೇವೆ. ಹಾಗೆ ಈ ಭಗವಂತನನ್ನು ಕಂಡಾಗ ಭಗವಂತನ ಹಸನ್ಮುಖಿಯಾಗುತ್ತಾನೆ. ನಾವು ಹಸನ್ಮುಖಿಯಾಗಬೇಕು. ಭಗವಂತ ಯಾವುದೋ ಒಂದು ಶಬ್ದವನ್ನು ಹೇಳುತ್ತಾನೆ, ಆ ಶಬ್ದವನ್ನು ಮಂತ್ರರೂಪವಾಗಿ ಕೇಳಬೇಕು. ಭಗವಂತ ಏನೋ ಆದೇಶವನ್ನು ಕೊಡುತ್ತಾನೆ, ಆ ಆದೇಶವನ್ನು ನಾವು ಶಿರಸ ಮಾನ್ಯ ಮಾಡಬೇಕು. ಹೀಗೆ ಭಗವಂತನಲ್ಲಿ ನಾವು ವ್ಯವಹಾರವನ್ನು ಮಾಡಿಕೊಳ್ಳಬೇಕು. ಇದು ಪ್ರತಿದಿನವೂ ಪ್ರತಿ ಕ್ಷಣವೂ ಮಾಡತಕ್ಕಂಥ ವಿಶೇಷವಾದ ಉಪಾಸನೆಯಾಗಿದೆ. ಜೀವ ಪ್ರಕರಣದಲ್ಲಿ ಬಿಂಬೋಪಾಸನೆ ಅಂದರೆ ಬಿಂಬರಾಗಿ ಇರತಕ್ಕಂಥ ನಮ್ಮ ಭಗವಂತ, ನಮ್ಮ ಶರೀರದೊಳಗೆ ಇರತಕ್ಕಂಥ ಭಗವಂತನೊಡನೆ ವ್ಯವಹರಿಸುವುದು ಎಂದರ್ಥ. ವ್ಯವಹರಿಸುವುದು ಅದು ನಮಗೆ ಅನುಭವಕ್ಕೆ ಬಂತು ಎಂದರ್ಥ. ಆದ್ದರಿಂದ ನಮಗೆ ಪ್ರಾಥಮಿಕವಾಗಿ ತತ್ವಾಭಿಮಾನಿ ದೇವತೆಗಳ ಕಾರ್ಯಾಗಾರವನ್ನು ನಮ್ಮ ಶರೀರದಲ್ಲಿ ಕಂಡುಕೊಳ್ಳಬೇಕು, ಮೊದಲು ಕೇಳಿಕೊಳ್ಳಬೇಕು. ಪ್ರಾಣಾದಿವ್ಯಶ್ಚ ವಾಯುಅಧ್ಯ ಏವಂ ವಿಷ್ಣು ಪ್ರಜಿಜ್ಞಿರೆ ಬ್ರಹ್ಮಶೇಷ ಸುಪರ್ಣ ಇಂದ್ರ ಶಿವಾಜ್ಯ ಆಪೈರಿತಾಃ ತೇ ವಿಷ್ಣು ಮನಸಾ ಜಾತ ಸರ್ವೇ ಚ ಅಭಿಮಾನಿನಃ ವೈಶ್ಯದೇವಸ್ತತೋ ಹಿ ಆಪೋ ಪುರುಷಸ್ಯ ಮನೋಭವಃ ಪ್ರಾಣೀನಾಂ ಪೂರ್ತಪುಣ್ಯೇಷು ಶ್ರದ್ಧಾರೂಪ ಮನೋದಿಪಃ ಏವಂ ಹಿ ಸರ್ವದೇವಾ ಹಿ ವಿಷ್ಣು ಅಂಗೇಭ್ಯ ಪ್ರಜಜ್ಞಿರೆ ಸೋತ್ಪತ್ತ್ಯಂಗಂ ಚ ತೇ ವಿಷ್ಣು ಶುಶ್ರೂಷಂತೆ ಪೃಥಕ್ ಪೃಥಕ್ ವಿಷ್ಣು ವಿಷಯಧರ್ಮೇಷು ಜ್ಞಾನಾದಿಷು ಚತುರ್ಮುಖಃ ಶ್ರದ್ಧಾಂ ದದತಿ ಭೂತಾನಾಂ ವೈದಿಕೆ ಶ್ರವಣೆ ವಿಪಃ ತಾಂತ್ರಿಕೆ ಶೇಷರುದ್ರೌ ಚ ಶಕ್ರೋ ಯಜ್ಞಾದಿಕರ್ಮಣಿ ವಾಯುರ್ಗಂಧಾಶ್ಚಾಸ್ಯ ಭಕ್ತಿಜ್ಞಾನಪ್ರದಸ್ತತಃ ಭೂತಾನಂ ತಸ್ಯ ವಿಷಯೇ ತ್ವಂತರಿಕ್ಷಂ ಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿ ಚ ಆದರಂ ಅಂತರಿಕ್ಷಂ ಚ ವಿಘ್ನೇಶಂ ಸೂರ್ಯ ತತ್ಕರ್ಮ ಸಿದ್ಧಯೇ ಭೂತಾನಾಂ ಜ್ಯೋತಿಷೋ ದಾತ ಜೌ ಅಪಿ ಅನ್ನಾದ್ಯದಾಯಿನಿ. ತತ್ವಾಭಿಮಾನಿಗಳ ಚಿಂತನೆಯನ್ನು ಐತರೇಯ ಉಪನಿಷತ್ತಲ್ಲಿರತಕ್ಕಂಥದ್ದನ್ನು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ನಮಗೆ ತಿಳಿಸಿದ್ದಾರೆ. ವಿಷ್ಣುವಿನ ಪ್ರಾಣಾದಿಗಳಿಂದ ವಾಯು ಮುಂತಾದ ದೇವತೆಗಳು ಹುಟ್ಟಿದರು. ಚತುರ್ಮುಖ, ಶೇಷ, ಗರುಡ, ಇಂದ್ರ, ಶಿವ ಮುಂತಾದವರು ಉಪನಿಷತ್ತಿನಲ್ಲಿ ಆಪ್ ಶಬ್ದದಿಂದ ಉಕ್ತರಾಗಿದ್ದಾರೆ. ಅವರು ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದರು. ಎಲ್ಲರೂ ಜಲಾಭಿಮಾನಿಗಳು. ಆದ್ದರಿಂದಲೇ ಆಪೋ ವೈ ಸರ್ವಾ ದೇವತಾಃ ಎಂದು ಮುಂತಾದ ಕಡೆಗಳಲ್ಲಿ ಜಲವು ಸರ್ವದೇವತೆಗಳಿಂದ ಅಭಿಮನ್ಯಮಾನವೆಂದು ಉಕ್ತವಾಗಿದೆ. ವರ್ಣನು ಕೂಡ ಶ್ರೀಹರಿಯ ಮನಸ್ಸಿನಿಂದಲೇ ಹುಟ್ಟಿದವನು. ಅವನು ಜೀವಿಗಳಿಗೆ ಜಲಾಶಯ ನಿರ್ಮಾಣ ರೂಪ ಪುಣ್ಯಕರ್ಮಗಳಲ್ಲಿ ಶ್ರದ್ಧೆಯ ರೂಪದಿಂದ ಪರಿಣಮಿಸುವ ಮನಸ್ಸಿಗೆ ಅಭಿಮಾನಿ. ಹೀಗೆ ವಿಶೇಷವಾಗಿ ಜಲಾಭಿಮಾನಿಯಾದ್ದರಿಂದ ವರ್ಣನನ್ನು ಪ್ರತ್ಯೇಕ ನಿರ್ದೇಶಿಸಲಾಗಿದೆ. ಪ್ರತಿಯೊಬ್ಬ ಜೀವರಿಗೆ ಬೇಕಾಗಿರ್ತಕ್ಕಂಥದ್ದು ಜಲ. ಜಲವನ್ನು ಕಂಡೊಡನೆ ನಾವು ಈ ಜಲಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವ್ರು ಯಾರು? ಚತುರ್ಮುಖ ಬ್ರಹ್ಮದೇವರು, ಶೇಷದೇವರು, ಗರುಡದೇವರು, ಇಂದ್ರದೇವರು ಮತ್ತು ಶಿವ ಎಂದು ತಿಳಿಬೇಕು. ಇವರು ಮುಖ್ಯವಾಗಿ ಅಭಿಮಾನಿಗಳು. ನಂತರದಲ್ಲಿ ವರ್ಣನು ಅಭಿಮಾನಿಯಾಗಿದ್ದಾನೆ.
ಹೀಗೆ ತಿಳಿದಾಗ ವರ್ಣನ ಅಭಿಮಾನತ್ವದಿಂದ ಜಲದಿಂದ ಶ್ರದ್ಧೆ ರೂಪವಾದ ಮನಸ್ಸಿಗೆ ಒಂದು ಶ್ರದ್ಧೆ ಎಂಬತಕ್ಕಂಥದ್ದು ತಂದುಕೊಡುತ್ತಾನೆ ಯಾವ ಇಂದ್ರಿಯಾಭಿಮಾನಿ ದೇವತೆಗಳು. ಇದು ಭಗವಂತನ ಆಜ್ಞಾ ಪ್ರಕಾರ ನಡೆಯುವುದು. ಎಲ್ಲದಕ್ಕೂ ಒಂದು ಶ್ರದ್ಧೆ ಬೇಕು. ಶ್ರದ್ಧೆ ಬೇಕಾದರೆ ನಾವು ಎಲ್ಲಿ ಸಿಗುವುದು ಶ್ರದ್ಧೆ? ನಮ್ಮ ಶರೀರದಲ್ಲಿ ಇರತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಮೂಲಕ ಭಗವದ್ ಆರಾಧನೆ ಮಾಡಿರುವಾಗ ಶ್ರದ್ಧೆ ಬರುತ್ತದೆ. ಇದು ಆ ಜೀವರ ಯೋಗ್ಯತಾನುಸಾರವಾಗಿ ಕಿಂಚಿತ್ ಅಧಿಕ ನೂನ ಅಂಶದಲ್ಲಿ ಇರುತ್ತದೆ. ಶ್ರದ್ಧಾ ಎಂಬುದು ಅತಿ ಪ್ರಾಥಮಿಕವಾಗಿ ಬೇಕಾಗಿರತಕ್ಕಂತಹ ಅವಶ್ಯವಾದ ದ್ರವ್ಯ. ನಮಗೆ ಶ್ರದ್ಧೆ ಎಂದರೆ ನಾವು ಏನೇ ಕೆಲಸವನ್ನು ಮಾಡುತ್ತೇವೆ, ಶ್ರದ್ಧೆಯೇ ಇಲ್ಲದಿದ್ದರೆ ಜಡಪ್ರಾಯವಾಗಿ ನಾವು ಮಂದಮತಿಗಳಾಗಿ ಕುಳಿತಿರುತ್ತೇವೆ. ಆದ್ದರಿಂದ ಶ್ರದ್ಧೆ ಅನ್ನೋದು ಅತಿ ಮುಖ್ಯವಾಗಿದೆ. ಇದು ವರ್ಣದೇವರ ಅಭಿಮಾನತ್ವದಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಮೊದಲು. ನಂತರ ಅದನ್ನು ಅನುಭವಿಸಬೇಕು. ಉದಾಹರಣೆಗೆ ನಾವು ತೀರ್ಥಯಾತ್ರೆಗೆ ಹೋದಾಗ ತೀರ್ಥ ಸ್ನಾನ ಮಾಡುತ್ತೇವೆ ಎಂದು ನಾವು ಅಂದುಕೊಂಡಾಗ ಅಲ್ಲಿ ಶ್ರದ್ಧೆ ಹೇಗಿರಬೇಕು? ಅಲ್ಲಿ ಪಾವಿತ್ರ್ಯವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಮನಸ್ಸಿನಲ್ಲಿ ಪಾವಿತ್ರ್ಯವನ್ನು ತಂದುಕೊಳ್ಳುವುದೆಂದರೇನು? ಜಲಾಭಿಮಾನಿ ವರ್ಣನಿಂದ ಪ್ರಾರಂಭ ಮಾಡಿಕೊಂಡು ಉತ್ತಮ ದೇವತೆಗಳನ್ನು ವರ್ಣದೇವರಿಂದ ಮೇಲೆ ಇಂದ್ರದೇವರು, ಶಿವ, ಗರುಡಶೇಷ ರುದ್ರರು, ಇಂದ್ರರು ಮತ್ತು ಚತುರ್ಮುಖ ಬ್ರಹ್ಮದೇವರು, ಅವರ ಪತ್ನಿಯರು ಸಹ ನಾವು ಧ್ಯಾನಿಸಬೇಕು. ನಾವು ಯಾವಾಗಲೇ ಯಾವ ದೇವತೆಗಳನ್ನೇ ನಾವು ನೆನೆಸಿದರೂ ಸಹ ಸಪತ್ನಿಕರಾಗಿಯೇ ನಾವು ನೆನೆಸಬೇಕು. ಇದರಿಂದ ನಾವು ಸಹ ಸಪತ್ನಿಕ, ಪತ್ನಿ ಎಂದರೆ ಶ್ರದ್ಧೆಯೂ ಒಂದು ಪತ್ನಿಯ ಒಂದು ಸ್ವರೂಪ. ನಮ್ಮ ಜೀವ ಸಪತ್ನಿ ಅಂದರೆ ಶ್ರದ್ಧಾ ಸಹಿತವಾಗಿರುತ್ತದೆ ಎಂದರ್ಥ. ಹೀಗೆ ನಾವು ಅನುಸಂಧಾನ ಮಾಡಿಕೊಂಡಾಗ ಶ್ರದ್ಧೆಯು ನಮ್ಮಲ್ಲಿ ಜಾಗೃತವಾಗುತ್ತದೆ. ಜಾಗೃತವಾದ ಶ್ರದ್ಧೆ ಸಂಸ್ಕಾರ ರೂಪವಾಗಿ ಬೆಳೆಯುತ್ತಾ ಹೋಗುತ್ತದೆ. ಜನ್ಮಾಂತರದಲ್ಲಿ ಶ್ರದ್ಧೆ ಅನ್ನೋದು ಹೆಚ್ಚಾದ ಫಲವನ್ನು ಕೊಡುತ್ತದೆ. ಹೀಗೆ ಎಲ್ಲ ದೇವತೆಗಳು ವಿಷ್ಣುವಿನ ಅಂಗಗಳಿಂದಲೇ ಹುಟ್ಟಿದರು. ಆದ್ದರಿಂದ ಅವರು ತಮ್ಮ ಉತ್ಪತ್ತಿಗೆ ಕಾರಣವಾದ ವಿಷ್ಣುವಿನ ಅಂಗವನ್ನು ಬೇರೆ ಬೇರೆಯಾಗಿ ಉಪಾಸನೆ ಮಾಡುತ್ತಾರೆ. ಜೀವರಿಗೆ ವಿಷ್ಣು ವಿಷಯಿಕ ಜ್ಞಾನಾದಿ ಕರ್ಮಗಳಲ್ಲಿ ಚತುರ್ಮುಖನು, ವೇದ ಶ್ರವಣದಲ್ಲಿ ಗರುಡನು, ಪಂಚರಾತ್ರಾದಿ ಶ್ರವಣದಲ್ಲಿ ಶೇಷರುದ್ರರು, ಯಜ್ಞಾದಿ ಕರ್ಮಗಳಲ್ಲಿ ಇಂದ್ರನು ಶ್ರದ್ಧೆ ನೀಡುತ್ತಾರೆ. ಭೂತವಾಯು ವಿಷ್ಣುವಿಗೆ ಸುಗಂಧವನ್ನು ತಂದುಕೊಡುತ್ತಾನೆ. ಮುಖ್ಯವಾಯು ಜೀವರಿಗೆ ವಿಷ್ಣುವಿನ ವಿಷಯದಲ್ಲಿ ಭಕ್ತಿ ಜ್ಞಾನವನ್ನು ಕೊಡುವನು. ಮುಖ್ಯವಾಯು ಪರಮ ಯಾರಿದ್ದಾರೆ ಅವರು ವಿಷ್ಣುವಿನ ವಿಷಯದಲ್ಲಿ ಭಕ್ತಿ ಜ್ಞಾನ ಕೊಡುತ್ತಾರೆ. ಭಕ್ತಿ ಜ್ಞಾನ ಎಂಬತಕ್ಕಂಥದ್ದು, ಭಕ್ತಿ ಎಂಬುದು ಆಯಾ ವಿಷಯದಲ್ಲಿ ಭಗವಂತನ ವಿಷಯದಲ್ಲೇ ಭಕ್ತಿ ಎಂದರೇನು? ಜೀವನ ಸ್ವರೂಪದಲ್ಲೇ ಭಕ್ತಿ ಇದ್ದರೆ ಮಾತ್ರ ಸಾಧ್ಯವಾಗುವುದು. ವರದರಿಗೆ ಮಾತ್ರ ಸಾಧ್ಯವಾಗುವುದು. ಸಾತ್ವಿಕ ಜೀವರಿಗೆ ಮಾತ್ರ ಸಾಧ್ಯವಾಗುವುದು. ರಾಜಸ ತಾಮಸ ಜೀವರಿಗೆ ಸ್ವರೂಪದಲ್ಲಿ ಭಕ್ತಿ ಇಲ್ಲ. ಆದ್ದರಿಂದ ವಾಯುದೇವರು ಅಲ್ಲಿದ್ದರೂ ಸಹ ಜ್ಞಾನ ಭಕ್ತಿಯನ್ನು ಕೊಡುವುದಿಲ್ಲ. ಇದೆಲ್ಲವೂ ಸಹ ಅತ್ಯಂತ ರಹಸ್ಯವಾಗಿ ನಾವು ತಿಳಿಯಬೇಕಾದ್ದು. ಅಂತರಿಕ್ಷ ಅಭಿಮಾನಿಯು ಜೀವರ ಸುಖಕ್ಕಾಗಿ ವಿಷ್ಣು ಪೂಜಾರೂಪ ಕಾರ್ಯ ಸಾಮರ್ಥ್ಯವನ್ನು ಅವರಿಗೆ ಕೊಡುವನು. ಧ್ವನಿಗಳನ್ನು ಉಂಟು ಮಾಡುತ್ತಾ ವೇದಕ್ಕೆ ಪ್ರವೃತ್ತಿ ನೀಡುವನು. ಶ್ರವಣ ರೂಪ ಕರ್ಮ ಉಂಟು ಮಾಡಿಕೊಡುವನು. ಈ ಅಂತರಿಕ್ಷಾಭಿಮಾನಿ ವಿಘ್ನೇಶನೇ. ಸೂರ್ಯನು ವಿಷ್ಣು ಪೂಜಾರೂಪ ಕರ್ಮಸಿದ್ಧಿಗಾಗಿ ಜೀವಿಗಳಿಗೆ ಬೆಳಕು ನೀಡುವವನು.
ಸ್ವರ್ಗಲೋಕಾಭಿಮಾನಿ ಮಳೆ ಸುರಿಸಿ ಅನ್ನಪಾನವನ್ನು ನೀಡುವನು. ಹೀಗೆ ನಾವು ತಿಳಿಯಬೇಕು. ನಾವು ಭಗವಂತನ ಯಾವ ಬಿಂಬೋಪಾಸನೆ ಅಂದರೆ ಆ ದೇವತೆಗಳ ಹೆಸರು ನಾವು ಕೇಳಿದವಲ್ಲ, ಆ ದೇವತೆಗಳು ಅವರದೇನು ಸೂರ್ಯ, ವರುಣ, ಇಂದ್ರ, ಚಂದ್ರ, ಗರುಡಶೇಷ ರುದ್ರದೇವರಾಗಲಿ, ಚತುರ್ಮುಖನಾಗಲಿ, ಈ ಪದಗಳೆಲ್ಲ, ಈ ಶಬ್ದಗಳೆಲ್ಲ ಯಾರು ಅಂತ ಕೇಳಿದರೆ ಸುಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇದೆಲ್ಲವೂ ಸಹ ಭಗವಂತನ ಹರಿನಾಮಗಳೇ. ನಾವು ಹರಿನಾಮ ಎಂದರೆ ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ ಎಂದು ಮಾತ್ರ ನಾವು ತಿಳಿಯುತ್ತೇವೆ. ಆದರೆ ಅದು ವಾಸ್ತವಿಕವಾಗಿ ಯಾವುದೇ ಶಬ್ದ, ಯಾವುದೇ ದೇವತೆಗಳ ಶಬ್ದವನ್ನು ಕೇಳಿದರೂ ಅದು ಮೂಲತಃ ಭಗವಂತನ ನಾಮಗಳೇ. ಯಾವುದೇ ಜಡ ಪದಾರ್ಥಗಳನ್ನು ಕೇಳಿದರೂ, ಯಾವ ಋಷಿಗಳ ಹೆಸರನ್ನು ಕೇಳಿದರೂ ಅವೆಲ್ಲವೂ ಭಗವಂತನ ನಾಮಧೇಯಗಳೇ. ಯಾವುದೇ ಗ್ರಂಥದ ಹೆಸರನ್ನು ಕೇಳಿದರೂ ಅವು ಭಗವಂತನ ನಾಮಧೇಯಗಳೇ ಎಂದು ಮುಖ್ಯವಾಗಿ ತಿಳಿಯಬೇಕು. ಅದನ್ನು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಹೇಗೆ ಸಾಧ್ಯ ಎಂಬುದನ್ನು ಐತರೇಯ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಆಪಾಯಿತಿ ಆಪಯಿತಿ ತದಿದಂ ಆಪಯೇವ ಇದಂ ವೈ ಮೂಲಂ ಅಧಸ್ಥೂಲಂ ಅಯಂ ಪಿತಾ ಏತೇ ಪುತ್ರಾಃ ಯತ್ರ ಕ್ವಚಿತ್ ಪುತ್ರಸ್ಯ ತತ್ಪಿತುಃ ಯತ್ರ ವಃ ಪಿತುಸ್ತತ್ಪುತ್ರಸ್ಯ ಇತ್ಯೇತತ್ ತದುಕ್ತಂ ಭವತಿ. ಏತಸ್ಮಾ ವೈ ತದ್ ವಿದ್ವಾನಾಹಮಿಹ ದಾಸಾ ಇತರೇಯ ಅಹಂ ಮಾಂ ದೇವೇಭ್ಯೋ ವೇದಾಃ ಓಮದ್ ದೇವಾನ್ ವೇದ ಇತಃ ಪ್ರಧಾನಾ ಹಿ ಏತೆ ಇತಃ ಸಂವೃತಾ ಇತಿ. ಚತುರ್ಮುಖಾದಿ ಸಕಲ ದೇವತೆಗಳಿಗೂ ಆಪಹ ಎಂಬ ಹೆಸರಿರುವುದು ಹೇಗೆ ಸಾಧ್ಯ ಎಂದು ಮಹಾಲಕ್ಷ್ಮಿ ಪ್ರಶ್ನೆ ಮಾಡಿದಾಗ ಮಹಿದಾಸನು ಉತ್ತರಿಸುತ್ತಾನೆ, ಸಕಲ ದೇವತೆಗಳಿಗೂ ಆಪ ಎಂಬ ಹೆಸರಿರುವುದು ಸಾಧ್ಯ. ಅದು ಹೇಗೆಂದರೆ, ಪರಬ್ರಹ್ಮನಾದ ನಾನು ಗುಣಪೂರ್ಣನಾದ್ದರಿಂದ ಆಪಹ ಎನಿಸಿದ್ದೇನೆ. ನಾನೇ ಎಲ್ಲಕ್ಕೂ ಮೂಲ ಕಾರಣ, ಎಲ್ಲವೂ ನನ್ನಿಂದ ಹುಟ್ಟಿದುದು, ನಾನು ತಂದೆ, ಈ ದೇವತೆಗಳು ನನ್ನ ಮಕ್ಕಳು. ಮಗನಿಗೆ ಯಾವ ಹೆಸರಿರುತ್ತದೆಯೋ ಅದು ತಂದೆಯದು ಆಗಿರುತ್ತದೆ. ರಾಜಭಟನು ಗೆದ್ದು ಬಂದರೆ ರಾಜನು ವಿಜಯ ಎನಿಸುವಂತೆ ಎಂದ ಮೇಲೆ ತಂದೆಗೆ ಯಾವ ಹೆಸರಿರುತ್ತದೋ ಅದು ಮಗನಿಗೂ ಬರುತ್ತದೆ ಎಂದು ಬೇರೆ ಹೇಳಬೇಕಾಗಿಲ್ಲ. ಏಕೆಂದರೆ ತಂದೆಯ ಹೆಸರಿನಿಂದ ಮಗನಿಗೆ ಪ್ರಸಿದ್ಧಿ. ಆದ್ದರಿಂದ ನನ್ನದೇ ಆದ ಆಪ ಎಂಬ ಹೆಸರು ಆ ದೇವತೆಗಳಿಗೂ ಬಂದಿದೆ. ಇದನ್ನು ತಿಳಿದಿರುವ ಇತರ ದೇವಿಯ ಪುತ್ರ ಮಹಿದಾಸರು ಮಹಾಲಕ್ಷ್ಮೀ ದೇವಿಗೆ ಹೇಳಿದನು, ಕೀಟಗಳಿಂದ ತೊಡಗಿ ದೇವತೆಗಳವರೆಗಿನ ಎಲ್ಲರಲ್ಲಿಯೂ ನಿಯಾಮಕನಾಗಿ ವ್ಯಾಪ್ತನಾದ ನನ್ನನ್ನು ನಾನು ಅನುಭವದಿಂದ ಚೆನ್ನಾಗಿ ಅರಿತಿದ್ದೇನೆ. ದೇವತೆಗಳನ್ನು ಸ್ತೋತ್ರದಿಂದ ತೊಡಗಿ ನನ್ನವರೇ ಒಬ್ಬರನ್ನೊಬ್ಬರು ಆಶ್ರಯಿಸಿಕೊಂಡು ವ್ಯಾಪಿಸಿರುವುದೆಂದು ನಾನು ಪ್ರತ್ಯಕ್ಷ ಕಂಡೇ ಇದ್ದೇನೆ. ಈ ದೇವತೆಗಳು ನನ್ನಿಂದಲೇ ತಮ್ಮ ತಮ್ಮ ಪದವಿ ಜ್ಞಾನ ಬಲಾದಿಗಳನ್ನು ಪಡೆದಿರುತ್ತಾರೆ, ನನ್ನಿಂದಲೇ ಪೋಷಿತರಾಗಿದ್ದಾರೆ. ಆದ್ದರಿಂದ ನನ್ನ ಅಧೀನವಾದ ದೇವತೆಗಳಿಗೆ ನನ್ನ ಆಪಹ ಎಂಬ ಹೆಸರು ಸಹಜವಾಗಿ ಬಂದಿರುತ್ತದೆ. ಇದು ಅತಿ ಸುಸ್ಪಷ್ಟವಾಗಿ ತಿಳಿಸತಕ್ಕಂಥ ಉಪನಿಷತ್ತು. ಇದರಿಂದ ನಾವು ತಿಳಿಯಬೇಕಾದ ಏನು? ಎಲ್ಲ ದೇವತೆಗಳ ಹೆಸರು ಹರಿನಾಮಗಳೇ. ಅಷ್ಟೇ ಅಲ್ಲ, ಎಲ್ಲ ಋಷಿಗಳ ನಾಮವು ಹರಿನಾಮವೇ, ಎಲ್ಲ ಗ್ರಂಥಗಳ ಹೆಸರು ಹರಿನಾಮವೇ. ಎಲ್ಲ ಜಡ ಪದಾರ್ಥ ವ್ಯವಹಾರದಲ್ಲಿ ನಾವು ಏನು ನೋಡುತ್ತೇವೆ, ವಿವರಿಸುತ್ತೇವೆ, ಎಲ್ಲ ನಾಮಗಳು ಹರಿನಾಮವೇ ಎಂದು ತಿಳಿಯಬೇಕು. ಇದನ್ನು ಭಾಷ್ಯ ರೂಪದಲ್ಲಿ ಶ್ರೀಮದಾನಂದ ತೀರ್ಥರು ವಿವರಿಸ್ತಾ ಇದ್ದಾರೆ. ಆಪ ಇತ್ಯೇವ ದೇವಾನಂ ಬ್ರಹ್ಮಾದೀನಂ ಕಥಂ ಭವೇತ್ ನಾಮ ಇತ್ಯಾಪಿ ಪೃಚ್ಛ ಲಕ್ಷ್ಮೀಸ್ತಂ ಮಹಿದಾಸಂ ಜನಾರ್ದನಂ ಆಪ ಇತ್ಯೇವ ನಾಮ ಯೇಷಂ ಭವತಿ ಇಚ್ಛಾಹ ಸ ಪ್ರಭು.
ಇದಂ ಅದಾಖ್ಯಂ ಯದ್ಬ್ರಹ್ಮ ಹಿ ಆಪಾಯಿತಭಿಧೀಯತೆ ಆಪೂರ್ಣತ್ವಾದ್ ಗುಣೈಃ ಸರ್ವೈಃ ತನ್ಮೂಲ ಅಖಿಲಸ್ಯ ಚ ಸ್ಥೂಲಭೂತಂ ತದನ್ಯೇತು ಪಿತಾ ಏಷ ಜನಾರ್ದನಃ ಪುತ್ರ ಬ್ರಹ್ಮಾದಯಃ ಸರ್ವೇ ನೈವಾಯಂ ವೃಕ್ಷಂ ಮೂಲವತ್ ಸ್ವತಂತ್ರತ್ವಾದ್ ಜಗನ್ನಾಥಃ ಪಿತೃತ್ವಾತ್ ಪರಮೇಶತುಃ ತನ್ನಾಮಮಾಪ ಇತಿ ಹಿ ಏತದ್ ಬ್ರಹ್ಮರುದ್ರಾದಿರಂ ಭವೇತ್ ಯಥಾ ಯದವ ಇತ್ಯೇವ ರಘವಃ ಕುರ್ವಸ್ತತಃ ಪುತ್ರನಾಮ ಪಿತುಶ್ಚ ಸ್ಯಾತ್ ತತ್ತಂತ್ರತ್ವಾತ್ ಸುತಸ್ಯ ಹಿ ಯಥಾ ಪಿತಾ ಮಹಾಜ್ಯಶ್ಚ ಪಿತರೋ ನಾಮ ಕೀರ್ತಿತಃ ತಥಾಪಿ ಮುಖ್ಯया ವೃತ್ತ್ಯಾ ವ್ಯವಹಾರ ವ್ಯವಸ್ಥಿತಿ ಆಪ ಇತ್ಯೇವ ದೇವಾನಾಂ ಸರ್ವೇಷಾಂ ಪ್ರದದೌ ಹರಿಃ ಸ್ವಕೀಯಮೇವ ಮನ್ಯಾನಿ ಪೃಥಕ್ ಪೃಥಕ್ ಆದಾತ್ ಪ್ರಭುಃ ನಾರಾಯಣಾದೀನಾಮಾನಿ ದದೌ ಹಿ ನಾನ್ಯಸ್ಯ ಕೇಶವಃ. ಚತುರ್ಮುಖಾದಿ ದೇವತೆಗಳಿಗೆ ಆಪ ಎಂಬ ಹೆಸರು ಹೇಗೆ ಯುಕ್ತವಾಗುತ್ತದೆ ಎಂದು ಲಕ್ಷ್ಮೀ ಮಹಿದಾಸರೂಪಿ ಜನಾರ್ದನ ಕೇಳಿದಾಗ ಆ ಪ್ರಭು ಹೇಳುತ್ತಾನೆ, ಆಪ ಎಂಬ ಹೆಸರು ಆ ದೇವತೆಗಳ ಯುಕ್ತವೇ ಆಗುತ್ತದೆ. ಪರಬ್ರಹ್ಮನಾದ ನಾನು ಸರ್ವಗುಣ ಪೂರ್ಣನಾದ ಆಪ ಎನಿಸಿದ್ದೇನೆ. ಎಲ್ಲಕ್ಕೂ ನಾನೇ ಮೂಲ, ಬೇರೆ ಎಲ್ಲವೂ ನನ್ನಿಂದ ಹುಟ್ಟಿರುವುದು. ಈ ಜನಾರ್ದನ ಎನಿಸಿದ ನಾನು ತಂದೆ, ಬ್ರಹ್ಮಾದಿಗಳೆಲ್ಲ ಮಕ್ಕಳು. ಮೂಲವೆಂದರೆ ಮರಕ್ಕೆ ಬೇರಿನಂತೆ ನಾನಲ್ಲ, ಏಕೆಂದರೆ ಜಗನ್ನಾಥನಾದ ನಾನು ಸ್ವತಂತ್ರ, ಪ್ರಪಂಚ ಸ್ವತಂತ್ರ. ಆದ್ದರಿಂದ ನಾನು ಪ್ರಪಂಚದ ಒಂದು ಭಾಗವಾಗಿ ಮೂಲ ಎನಿಸಿದವನಲ್ಲ. ಸರ್ವೇಶ್ವರನಾದ ನಾನು ತಂದೆ, ಆದ್ದರಿಂದ ನನ್ನ ಆಪಹ ಎಂದ ಹೆಸರು ಬ್ರಹ್ಮರುದ್ರಾದಿಗಳಿಗೂ ಸಲ್ಲುತ್ತದೆ. ಯದುಗಳು, ರಘುಗಳು, ಕುರುಗಳು ಎಂದು ಯದು ಕುರುಗಳ ಹೆಸರು ಅವರ ಮತದವರ ಎಲ್ಲರಿಗೂ ಹೇಗೆ ಬರುತ್ತದೋ ಹಾಗೆ ಇದು ಮಗನು ತಂದೆಗೆ ಅಧೀನನಾದ್ದರಿಂದ ಮಗ ಹೆಸರು ತಂದೆಗೂ ಇದೆ. ಪಿತಾಮಹಾದಿಗಳಿಗೂ ಪಿತೃಗಳೆಂದೇ ಹೇಗೆ ಕರೆಸಿಕೊಳ್ಳುವರೋ ಹಾಗೆ ಇದು. ಆದರೂ ಮುಖ್ಯ ವೃತ್ತಿಯಿಂದ ವ್ಯವಹಾರದ ವ್ಯವಸ್ಥೆ ಕೊಡುತ್ತದೆ. ನನ್ನ ಆಪ ಎಂಬ ಹೆಸರು ಎಲ್ಲ ದೇವತೆಗಳಿಗೂ ಸಾಮಾನ್ಯವಾಗಿ ಕೊಟ್ಟಿದ್ದೇನೆ. ಅವರವರಿಗೆ ಪ್ರತ್ಯೇಕವಾಗಿ ಬೇರೆ ಬ್ರಹ್ಮಾದಿ ನಾಮಗಳನ್ನು ಕೊಟ್ಟಿದ್ದೇನೆ. ಆದರೆ ನಾರಾಯಣಾದಿ ನಾಮಗಳನ್ನು ಬೇರೆ ಯಾರಿಗೂ ನಾನು ಕೊಟ್ಟಿಲ್ಲ. ಈಗ ಜೀವನ ನಾಮಧೇಯವೇನು ಎಂಬ ಮೂಲಭೂತವಾದ ಪ್ರಶ್ನೆಯನ್ನು ನಾವು ಹಾಕಿಕೊಂಡಾಗ, ಮೋಕ್ಷದಲ್ಲಿ ಈ ಜೀವನನ್ನು ಯಾವ ನಾಮಧೇಯದಿಂದ ಕರೆಸಿಕೊಳ್ಳುತ್ತಾನೆ ಎಂದು ಎಲ್ಲರೂ ಪ್ರಶ್ನೆ ಹಾಕಿಕೊಳ್ಳಬೇಕು. ಎಲ್ಲರೂ ಸಹ ನಾಮ ಅಂಕಿತರಾಗಿರುತ್ತೇವೆ. ಇದು ಕೇವಲ ವ್ಯವಹಾರಕ್ಕಾಗಿ ನಮ್ಮ ತಂದೆ ತಾಯಿಗಳಿಗೆ ಇಟ್ಟಂಥ ನಾಮವಾಗಿದೆ. ಆದರೆ ಮೃತವಾದ ಆ ವ್ಯಕ್ತಿ ಆ ನಾಮ ಎಂಬುದು ಅಲ್ಲಿ ಇರುವುದಿಲ್ಲ, ಕೇವಲ ಶವ ಎಂದು ಹೇಳುತ್ತೇವೆ. ಹಾಗಾದರೆ ನಾಮ ಅಂಕಿತ ಏನಾಯಿತು? ವ್ಯವಹಾರಕ್ಕೆ ಮಾತ್ರ. ಎಲ್ಲಿ ತನಕ ಜೀವ ಇದೆಯೋ ಆಗ ಜೀವ ಸಹಿತವಾದ ಶರೀರಕ್ಕೆ ಒಂದು ಶಬ್ದವನ್ನು ನಾವು ವ್ಯವಹರಿಸುತ್ತಿದ್ದೇವೆ. ಆದರೆ ಅದೇ ಜೀವ ಮತ್ತೊಂದು ಶರೀರಕ್ಕೆ ಹೋದಾಗ ಮತ್ತೊಂದು ನಾಮದಿಂದ ಮತ್ತೊಂದು ಹೆಸರಿಂದ ಕರೆಯಲ್ಪಡುತ್ತಾನೆ. ಆದ್ದರಿಂದ ಈ ನಾಮವು ಜೀವನದಲ್ಲ, ಆ ನಾಮವು ಜೀವನದಲ್ಲ, ಕೇವಲ ವ್ಯವಹಾರಕ್ಕಾಗಿ ಎಂದು ನಮಗೆ ತಿಳಿದು ಬರುತ್ತದೆ. ಉದಾಹರಣೆಗೆ, ನಾಟಕದಲ್ಲಿ ಒಬ್ಬನೇ ವ್ಯಕ್ತಿ ತಂದೆಯ ಪಾತ್ರನಾಗುತ್ತಾನೆ. ಅವನ ಹೆಸರು ಬೇರೆ ಇರುತ್ತದೆ. ಅವನೇ ಮಗನ ಪಾತ್ರನಾದಾಗ ಅವನ ಹೆಸರು ಬೇರೆ ಇರುತ್ತದೆ. ಈ ಎರಡು ಹೆಸರಿಂದ ಒಬ್ಬನೇ ವ್ಯಕ್ತಿ ನಾಟಕ ಮಾಡುತ್ತಾನೆ ಅಂದಾಗ ನಾವು ತಿಳಿಯಬೇಕಾದ ಏನು? ಇದು ಕೇವಲ ನಾಟಕೀಯವಾಗಿ ವ್ಯವಹಾರಕ್ಕೆ ಮಾತ್ರ. ವಾಸ್ತವವಾಗಿ
ತಂದೆ ಪಾತ್ರ ಮಾಡಿದವನು ದೇವದತ್ತ ಮತ್ತು ಮಗ ಪಾತ್ರ ಮಾಡಿದವನು ದೇವದತ್ತನೇ ಆಗಿರುತ್ತಾನೆ. ಆದರೆ ನಾಟಕದಲ್ಲಿ ಅವನು ಹಿರಣ್ಯಕಶಿಪವಾಗಿರಬಹುದು, ಪ್ರಹ್ಲಾದನಾಗಿರಬಹುದು. ಆದ್ದರಿಂದ ನಾವು ತಿಳಿಯಬೇಕಾದ ಏನು, ಯಾವ ಸಂಸಾರ ವಸ್ತಿಯಲ್ಲಿ ವ್ಯವಹಾರಕ್ಕೆಂದು ನಮ್ಮ ಶರೀರವನ್ನು ಗುರುತಿಸುವುದಕ್ಕೆ ಇರತಕ್ಕಂಥ ವ್ಯವಹಾರ ನಾಮವು ಆಯಾ ಜೀವನ ನಾಮಗಳಲ್ಲ. ಹಾಗಾದರೆ ಆ ನಾಮಗಳು ಯಾರದು? ಭಗವಂತನದು. ಹಾಗಾದರೆ ಭಗವಂತನದು ಎಲ್ಲ ನಾಮವಾದ ಮೇಲೆ ಆ ಜೀವನ ಪ್ರತ್ಯೇಕ ನಾಮ ಯಾವುದು ಎಂಬ ಅತ್ಯಂತ ರಹಸ್ಯವಾದ ಪ್ರಶ್ನೆ ಯಾರಿಗಾದರೂ ಇದ್ದರೆ ಅವರಿಗೆ ಈ ಬಿಂಬ ಉಪಾಸನೆಯಲ್ಲಿ ವಿಶೇಷವಾದ ಶ್ರದ್ಧೆ ಇದೆ ಎಂದು ತಿಳಿಯಬಹುದು. ಈ ಶ್ರದ್ಧೆಗೆ ಉತ್ತರವನ್ನು ಅತಿ ಸುಲಭವಾಗಿ ಹೇಳಬೇಕಾದರೆ ಎಲ್ಲ ಬಿಂಬನ ಗುಣಗಳು, ಬಿಂಬನಲ್ಲಿರ್ತಕ್ಕಂಥ ರೂಪ, ಬಿಂಬನಲ್ಲಿರ್ತಕ್ಕಂಥ ನಾಮ ಯಾವುದಿದೆ, ನಾವು ಬಿಂಬ ದರ್ಶನವಾದಾಗ ನಮಗೆ ಗೋಪ್ಯವಾಗಿ ಪ್ರಕಾಶವಾಗುವುದು. ಆ ಬಿಂಬನ ಹೆಸರೇ ಆ ಜೀವಿಯ ಹೆಸರು. ಇದು ಶಾಶ್ವತವಾದದ್ದು. ಎಲ್ಲಿಯ ತನಕ ಬಿಂಬ ದರ್ಶನವಾಗಿಲ್ಲ ಅಲ್ಲಿಯ ತನಕವೂ ಉಳಿದೆಲ್ಲ ನಾಮದೇವಿಗಳು ಕೇವಲ ವ್ಯವಹಾರಕ್ಕೆ ಮಾತ್ರ. ಇದು ಎಲ್ಲ ಮಾನುಷೋತ್ತಮರಿಗೂ, ಋಷಿಗಳಿಗೂ, ದೇವತೆಗಳಿಗೂ ಅನ್ವಯವಾಗುವುದು. ಇಂದ್ರ ಎಂಬತಕ್ಕಂಥದ್ದು ಪದವಿ ಮಾತ್ರ, ಅದು ವ್ಯವಹಾರಕ್ಕೆ ಮಾತ್ರ ಇರುವುದು. ಬ್ರಹ್ಮ ಎಂಬುದು ಪದವಿ ಮಾತ್ರ, ಅದು ವ್ಯವಹಾರಕ್ಕೆ ಮಾತ್ರ ಇರುವುದು. ಬ್ರಹ್ಮ ಪದವಿಗೆ ಬಂದಂಥ ಜೀವನ ಹೆಸರು ಅವನ ಬಿಂಬ ಉಪಾಸನೆ ತಿಳಿದು ಬರುತ್ತದೆ. ಇಂದ್ರನಲ್ಲಿ ಬರತಕ್ಕಂಥ ಜೀವ ಅವನ ಬಿಂಬನ ಉಪಾಸನೆಯಲ್ಲಿ ಬಿಂಬನ ಹೆಸರು ಅವನಿಗೆ ನಿತ್ಯವಾಗಿರುತ್ತದೆ. ಇದು ಮೋಕ್ಷದಲ್ಲಿ ಬಿಂಬದರ್ಶನ ಪ್ರತ್ಯಕ್ಷವಾಗುವುದರಿಂದ ಆ ಬಿಂಬನ ನಾಮಧೇಯವೇ ಆ ಸಾಧಕನ ಅಂದರೆ ವ್ಯಕ್ತಿಯ ಜೀವನ ನಾಮಧೇಯವಾಗಿರುತ್ತದೆ. ಲೋಕದಲ್ಲಿ ತಂದೆಯ ಗುಣ ಮಗನನ್ನು ಕಣ್ಣಲ್ಲಿ ಕಾಣುವಂತೆ, ತಂದೆಯ ನಾಮವೇ ಮಗನ ನಾಮದಲ್ಲಿ ಕಾಣುವಂತೆ, ಭಗವಂತ ಬಿಂಬನಾದ ಭಗವಂತ ತನ್ನ ನಾಮಧೇಯವನ್ನೇ ಜೀವನಿಗೆ ದತ್ತಕ ಮಾಡಿಕೊಟ್ಟಿದ್ದಾನೆ. ಅದು ಸುಸ್ಪಷ್ಟವಾಗಿ ದತ್ತಕವಾಗಿದೆ ಭಗವಂತನಿಂದ ಎಂಬುದನ್ನು ಮೋಕ್ಷದಲ್ಲಿ ಪ್ರತಿಯೊಬ್ಬರು ತಿಳಿಯುತ್ತಾರೆ. ಇಲ್ಲಿ ನಾವು ಒಂದು ತಿಳಿಯಬೇಕಾದ ವಿಷಯವೇನೆಂದರೆ, ಒಬ್ಬ ಬಿಂಬನಿಗೆ ಕೊಟ್ಟಂಥ ನಾಮಧೇಯ ಮತ್ತೊಬ್ಬ ಜೀವನಿಗೆ ಇರುವುದಿಲ್ಲ. ಇದರಿಂದ ಮೋಕ್ಷದಲ್ಲಿ ಭೇದವನ್ನೂ ನಾವು ನೋಡಬಹುದು, ಭಗವಂತನಲ್ಲಿ ಅಭೇದವನ್ನೂ ನೋಡಬಹುದು. ಈ ಗುಹ್ಯನಾಮ ಅಂದರೆ ಮೂಲಭೂತವಾದ ಜೀವನ ನಾಮದಿಂದಲೇ ಮೋಕ್ಷದಲ್ಲಿ ವ್ಯವಹಾರ ಮಾಡುವುದರಿಂದ, ಮೋಕ್ಷವು ನಿತ್ಯವಾಗಿರುವುದರಿಂದ ನಾವಲ್ಲಿ ಕರೆಸಿಕೊಳ್ಳತಕ್ಕಂಥ ನಾಮಧೇಯವು ನಿತ್ಯವಾಗಿರುತ್ತದೆ. ಇದನ್ನು ಐತರೇಯ ಉಪನಿಷತ್ತು ಬಹಿರಂಗಪಡುತ್ತಿದೆ. ಉಪಾಸನೆಗೆ ತಕ್ಕ ಫಲ ಸಿಗುತ್ತದೆ. ಆ ಉಪಾಸನೆಗೆ ನಾಂದಿಯಾಗಿ ನಾಮ ಭಗವಂತನನ್ನು ಕೊಟ್ಟಿದ್ದ ನಾಮವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಅದೇ ಆತ್ಮ ಸಾಕ್ಷಾತ್ಕಾರ ಎನಿಸುತ್ತದೆ. ಬಿಂಬೋಪಾಸನೆಯ ಮೂಲಭೂತವಾಗಿ ನಾವು ಬಿಂಬ ದರ್ಶನ ಇದಕ್ಕೆ ಕಾತರತೆಯನ್ನು ನಾವು ಪಡಬೇಕು. ಇದು ನಿತ್ಯವಾದದ್ದೇ. ಇದು ಎಂದಿಗೂ ಸಹ ಅಳಿಸಿ ಹೋಗುವಂಥದ್ದಲ್ಲ, ಅಥವಾ ಬೇರೆಯವರಿಗೆ ಇದನ್ನು ಕಸಿದುಕೊಂಡು ಹೋಗುವಂಥದ್ದು ಅಲ್ಲ. ನಮಗೆ ಮಾತ್ರ ಕ್ಲುಪ್ತವಾಗಿರತಕ್ಕಂಥದ್ದು ಬಿಂಬೋಪಾಸನೆ.
ಬಿಂಬನ ಹೆಸರು ಅದು ನಮ್ಮ ಹೆಸರಾಗಿರುತ್ತದೆ. ಬಿಂಬನಿಗೆ ಸ್ವತಂತ್ರವಾಗಿ, ಜೀವರಿಗೆ ಅಂದರೆ ನಮಗೆ ಅಸ್ವತಂತ್ರವಾಗಿ ದತ್ತಕವಾಗಿರುತ್ತದೆ. ಇದು ದತ್ತಕವಾದ ಶಬ್ದ ಇಲ್ಲಿಗೆ ಅನ್ವಯಿಸಬೇಕು ಹೊರತು ಈಗಿನ ಮುಕ್ತಾವಸ್ಥೆಯಲ್ಲಿರ್ತಕ್ಕಂಥ ದತ್ತಕ ಶಬ್ದ ಕೇವಲ ಅದು ಕೂಡ ವ್ಯವಹಾರ ಮಾತ್ರ. ನಿತ್ಯ ಅನುಸಂಧಾನಕ್ಕೆ ಬರತಕ್ಕಂಥದ್ದು ಬಿಂಬದರ್ಶನವಾದ ಮೇಲೆ ಭಗವಂತನ ನಾಮಧೇಯವನ್ನು ನಾವು ಏನು ಕಂಡುಕೊಳ್ಳುತ್ತೇವೆ ಅದೇ ನಾಮದಿಂದ ಭಗವಂತನ ದತ್ತಕವಾಗಿದೆ ಎಂದು ಉಪಾಸನೆ ನಮ್ಮನ್ನು ನಾವು ತಿಳಿಯುವುದೇ ಆಗಿದೆ. ಇದು ಬಿಂಬೋಪಾಸನೆಯ ಅತ್ಯಂತ ಪ್ರಮುಖವಾದ ಘಟ್ಟ ಎನಿಸಿದೆ. ಪುರಂದರದಾಸರು ವರದರು ಎಂದು ಹೇಳಿ ಅಕ್ರೂರ, ಅಂಬರೀಷ ಮುಂತಾದ ಶಬ್ದಗಳನ್ನು ಹೇಳಿರುವಾಗ ಈ ಶಬ್ದಕ್ಕೆ ಯುಕ್ತವಾದ ಜೀವರು ಯಾರು ಎಂದು ನಾವು ಚಿಂತನೆ ಮಾಡಿದಾಗ ಅನೇಕ ಗಂಧರ್ವರ ಹೆಸರು ರಾಜರುಗಳಾಗಿದ್ದಾಗ ಅದೇ ಹೆಸರಿನಿಂದಲೂ ಪ್ರಖ್ಯಾತರಾಗುತ್ತಾರೆ. ಹಾಗೆ ಅನೇಕ ಜೀವರು ಸಹ ತಮ್ಮ ಮೂಲ ಸ್ವರೂಪದಲ್ಲಿರತಕ್ಕಂಥ ನಾಮವೇ ಪುರಾಣದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಪ್ರಸಕ್ತವಾಗಿರುತ್ತದೆ. ಯಾವುದು ಉಪನಿಷತ್ತಲ್ಲೇ ಪ್ರಸಕ್ತವಾಗಿದೆಯೋ ಅದೆಲ್ಲವೂ ನಿತ್ಯವಾದುದು ಅಂತ ಹೇಳಿ ನಾವು ತಿಳಿಯಲೇಬೇಕು. ಅಪೌರುಷೀಯವಾದದ್ದು. ಆದ್ದರಿಂದ ಹಿಂದೆ ಹೇಳಿದ ಶಾರ್ಕರಾಕ್ಷ, ಆರುಣಿ, ವೈಶ್ವದೇವ ಮುಂತಾದ ಶಬ್ದಗಳೇನಿದೆ ಇದೆಲ್ಲವೂ ಸಹ ಆಯಾ ಋಷಿಗಳ ನಿತ್ಯ ನಾಮಗಳೆಂದೇ ನಾವು ತಿಳಿಯಬೇಕು. ಮುಂದೆ ಬೃಹತಿ, ಗಾಯತ್ರಿ ಈ ಶಬ್ದ ಮಂತ್ರವನ್ನು ಯಾವ ಉಪನಿಷತ್ತು ನಮಗೆ ಸಾರುತ್ತದೋ, ಯಾವಾಗ ಇಂದ್ರ, ರುದ್ರ, ಶಿವ ಎಂದು ಶಬ್ದವನ್ನು ಹೇಳುತ್ತದೋ ಅದು ಪದವಿ. ಆದರೆ ಪ್ರತ್ಯೇಕವಾದ ವ್ಯಕ್ತಿಗಳನ್ನು, ಆ ಜೀವರನ್ನು ಹೇಳುವಾಗ ಅದು ಶಾಶ್ವತವಾದದ್ದು ಅಂತ ತಿಳಿಯಬೇಕು. ಆಯಾ ಜೀವರು ತಮ್ಮನ್ನು ತಾವೇ ಕಂಡುಕೊಳ್ಳುವಂಥ ಭಾಗವನ್ನು ಮುಂದಿನ ಭಾಗದಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ಶ್ರೀಮದಾನ ತೀರ್ಥರು ತಿಳಿಸಿಕೊಡ್ತಾರೆ. ಅದನ್ನು ನಾವು ತಿಳಿದಾಗ ಇನ್ನೂ ಅತಿ ಸ್ಪಷ್ಟವಾಗುತ್ತದೆ. ಆದ್ದರಿಂದ ನಾವು ತಿಳಿಯಬೇಕಾದ ಏನು, ಬಿಂಬೋಪಾಸನೆಯ ಮೂಲಭೂತವಾದ ಫಲ ಏನು? ಆತ್ಮ ಸಾಕ್ಷಾತ್ಕಾರ. ಭಗವಂತ ಸ್ವತಂತ್ರನಾಗಿದ್ದಾನೆ, ಜೀವನು ಅಸ್ವತಂತ್ರನಾಗಿದ್ದಾನೆ ಎಂಬ ಪೂರ್ಣ ಅರಿವು, ಪರಿಪೂರ್ಣವಾದ ಅರಿವು ಯಾವ ಜೀವನಿಗೆ ಬರುತ್ತದೋ ಆ ಜೀವ ಮುಕ್ತನಾದ ಎಂದು ಹೆಸರು. ಮಹಾಲಕ್ಷ್ಮಿ ತಿಳಿದಂತೆ ಅಸ್ವತಂತ್ರತಾ ಬ್ರಹ್ಮದೇವರು ತಿಳಿಯಲು ಸಾಧ್ಯವಿಲ್ಲ. ಬ್ರಹ್ಮದೇವರು ಅಸ್ವತಂತ್ರ ತಿಳಿದಂತೆ ಭಾರತೀ ದೇವಿಯು ತಿಳಿಯುವಂತೆ ಸಾಧ್ಯವಿಲ್ಲ, ಸರಸ್ವತಿ ತಿಳಿಯುವ ಸಾಧ್ಯವಿಲ್ಲ. ಬ್ರಹ್ಮವಾಯುಗಳು ತಿಳಿದಂತೆ ಗರುಡ, ಶೇಷ, ರುದ್ರರು ತಿಳಿಯುವುದಿಲ್ಲ. ಹೀಗೆ ಅಸ್ವಾತಂತ್ರ್ಯದ ಪರಾಕಾಷ್ಠವನ್ನು ಪರಿಪೂರ್ಣವಾಗಿ ಯಾರು ತಿಳಿಯುತ್ತಾರೋ ಅದೇ ಉತ್ತಮ ಜ್ಞಾನಿಗಳು ಎನಿಸುತ್ತಾರೆ. ಲಕ್ಷ್ಮೀದೇವಿಯು ಅತ್ಯಂತ ಶ್ರೇಷ್ಠ ಜ್ಞಾನಿಯಾದ್ದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯಳಾದ ಮಿತ್ರಳಾಗಿದ್ದಾಳೆ. ಅದು ಸಹ ಐತರೇಯ ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಮಿತ್ರ ಅಂದರೆ ಏನು? ಸದಾ ಕಾಲ ಜೊತೆಯಲ್ಲಿರ್ತಕ್ಕಂಥವರು. ಆದ್ದರಿಂದ ಭಗವಂತನಿಗೆ ಸದಾ ಭಗವಂತನ ಜೊತೆಯಲ್ಲಿಯೇ ಇರುತ್ತಾಳೆ. ಸದಾ ಇರುವುದರಿಂದ ಮಹಾಲಕ್ಷ್ಮೀ ದೇವಿಗೆ ರಮ ಎಂದು ಹೆಸರು. ಸದಾ ಭಗವಂತನೊಡನೆ ಇರುವವಳು. ಅಂತಹ ಶ್ರೇಷ್ಠವಾದ ಭಕ್ತಳು ಅತ್ಯಂತ ಸಮೀಚೀನವಾಗಿ ಅಸ್ವಾತಂತ್ರ್ಯವನ್ನು ಅರಿತಿರುವವಳು ಲಕ್ಷ್ಮೀದೇವಿ. ಆದ್ದರಿಂದ ಅತ್ಯಂತ ಶ್ರೇಷ್ಠ ಜೀವ ಮಹಾಲಕ್ಷ್ಮೀ ದೇವಿಯರು ಎಂದು ತಿಳಿಯಬೇಕು. ಮಹಾಲಕ್ಷ್ಮೀ ದೇವಿಯರಿಂದಲೇ ಪ್ರಕೃತಿಗೆ ಅಭಿಮಾನತ್ವವನ್ನು ಭಗವಂತ ಕೊಟ್ಟಿದ್ದಾನೆ. ಈ ಅಭಿಮಾನತ್ವ ಇದ್ದರೂ ಸಹ
ಪ್ರಕೃತಿಯಲ್ಲಿ ಲಕ್ಷ್ಮೀದೇವಿಯು ಕಿಂಚಿತ್ತು ವ್ಯಾಮೋಹವನ್ನು ಇಟ್ಟುಕೊಳ್ಳುವುದಿಲ್ಲ. ಏಕೆಂದರೆ ಅದು ಭಗವಂತನಿಂದ ದತ್ತಕವಾದದ್ದು, ತನ್ನದಲ್ಲ. ತನಗೆ ಅಭಿಮಾನವನ್ನು ಮಾತ್ರ ಭಗವಂತ ಕೊಟ್ಟಿದ್ದಾರೆ, ತಾನು ನಿಯಾಮಕಳಲ್ಲ ಎಂಬ ಸುಸ್ಪಷ್ಟವಾದ ಜ್ಞಾನ ಹೊಂದಿರೋಳು ಮಹಾಲಕ್ಷ್ಮೀ ದೇವಿ. ಈ ರೀತಿ ನಾವು ಚಿಂತಿಸಿದಾಗ ಲಕ್ಷ್ಮೀಪತಿಯಾದವನು ಭಗವಂತ ಅತ್ಯಂತ ಶ್ರೇಷ್ಠನಾದವನು, ಸರ್ವೋತ್ತಮನಾದವನು ಎಂಬತಕ್ಕಂಥದ್ದು ನಾವು ಈ ರೀತಿ ತಿಳಿಯಬಹುದಾಗಿದೆ. ಇದನ್ನು ತಿಳಿಸಲು ಸುಗುವೆ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಬೋಧಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾವ್ಯ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೆ ಎಂದು ಹೇಳಿ ವಿನಮ್ರವಾಗಿ ನಮಿಸಬೇಕು. ಇಂತಹ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಶ್ರೇಷ್ಠವಾದ ಜ್ಞಾನ ಭಕ್ತಿಗಳಿಂದ ಕೂಡಿದ, ಹರಿಭಕ್ತಿಯಿಂದ ಕೂಡಿದ ಶ್ರೇಷ್ಠ ತಂದೆ ತಾಯಿಗಳ ಅನುಗ್ರಹದಿಂದ ನಮಗೆ ಈ ಪುಣ್ಯ ಫಲ ಲಭಿಸುವುದು. ಆದ್ದರಿಂದ ತಂದೆ ತಾಯಿಗಳ ವಿಶೇಷ ಅನುಗ್ರಹವನ್ನು ನಾವು ಸದಾ ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆ ನರವಾದ ಗುರು ಹಿರಿಯರ ಅನುಗ್ರಹವನ್ನು ಚಿಂತಿಸಬೇಕು. ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಭಗವಂತನ ವಿಷಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇಂದ್ರಿಯದಲ್ಲಿ ಸಹಕಾರತ್ವವನ್ನು ಕೊಟ್ಟು ಸಲಹಿದ್ದರಿಂದ ಅವರನ್ನು ವಿಶೇಷಾಕಾರವಾಗಿ ಪ್ರಾರ್ಥಿಸಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು ಜ್ಞಾನ ಭಕ್ತಿಯನ್ನು ಕೊಟ್ಟು ಸಲಹಿದ್ದಾರೆ. ಜೀವೋತ್ತಮರು ದೇವೋತ್ತಮರು ಎಂದು ಮೂಲ ಗುರುಗಳು ಮುಖ್ಯ ಗುರುಗಳನ್ನು ಸ್ಮರಿಸಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬೆಂಬರೂಪ. ಅವನೇ ಇವರೆಲ್ಲರಲ್ಲಿಂದ ಈ ಕೃತಿಯನ್ನು ಮಾಡಿಸುವುದರಿಂದ ಅವನು ಪೂರ್ಣ ಅಂತ ತಿಳಿದು ಅವನಿಗೆ ಹೇಗೆ ಉಪಕಾರ ಸ್ಮರಣೆ ಮಾಡುವುದು. ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೇಮ, ಭೂಯಿಷ್ಠ ಅಂತೆ ನಮ್ಮ ಮುಕ್ತಿವಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಣದ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ.